ನಮಸ್ಕಾರ, ಎಸ್ಆರ್ ಶೆಟ್ಟಿಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಶಿವನಿಗೆ ಪ್ರಿಯವಾದಂತಹ ಬಿಲ್ಪತ್ರಿ ಬತ್ತೆ ಮಾಡೋದು ಹೇಗೆ ನೋಡೋಣ. ನೀವೇನಾದ್ರೂ ನನ್ನ ವಿಡಿಯೋಸ್ನ ಹೊಸದಾಗಿ ನೋಡ್ತಾ ಇದ್ರೆ ಎಸ್ಆರ್ ಶೆಟ್ಟಿಸ್ ಕಿಚನ್ಗೆ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡಿ. ಬಿಲ್ಪತ್ರಿ ಬತ್ತಿ ಮಾಡೋದು ಹೇಗೆ ನೋಡೋಣ. ನೋಡಿ, ಇಲ್ಲಿ ನಾನು ಕಾಳು ತೆಗೆದು ಇಟ್ಕೊಂಡಿದ್ದೀನಿ ಹತ್ತಿನ. ಇದನ್ನ ಸ್ವಲ್ಪ ತಗೊಂಡು ಈ ತರ ಮಾಡ್ಕೋಬೇಕು. ನಂತರ ನೋಡಿ, ನಾನಿಲ್ಲಿ ಹಸಿ ಹಾಲು ಇಟ್ಕೊಂಡಿದ್ದೀನಿ. ಸ್ವಲ್ಪ ನೀರು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಹಸಿ ಹಾಲೇ ತಗೋಬೇಕು ಬತ್ತಿ ಮಾಡಬೇಕಾದ್ರೆ. ಸ್ವಲ್ಪ ನೀರು ಮಿಕ್ಸ್ ಮಾಡೋದ್ರಿಂದ ಬತ್ತಿ ತುಂಬಾ ದಿನ ಇಟ್ಟರು ಒಂಥರ ವಾಸನೆ ಬರಲ್ಲ. ಇಷ್ಟು ಹತ್ತಿನ ತಗೊಳ್ಳೋದು. ನೋಡಿ, ಇದನ್ನ ಈ ತರ ಫೋಲ್ಡ್ ಮಾಡ್ಕೊಳ್ಳಿ. ಈ ಕಡೆ ಎಡ್ಜಸ್ ಈ ಕಡೆ ಎಡ್ಜಸ್ನ ಕೊನೆ ಭಾಗನ ಸ್ವಲ್ಪ ಹಾಲಿಂದ ಈ ತರ ಮಾಡ್ಕೋಬೇಕಾಗತ್ತೆ. ಹೂ ಬತ್ತಿ ಮಾಡ್ದಂಗೆ ಇದನ್ನ ಫಸ್ಟಿಗೆ ಈ ತರ ಮಾಡ್ಕೊಳ್ಳಿ, ಹೂ ಬತ್ತಿ ತರ. ನಂತರ ಈ ಕಡೆ ಭಾಗ ಇರುತ್ತಲ್ವಾ, ಇದನ್ನ ನೀವು ಮತ್ತೆ ಇದೇ ತರ ನೀವು ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ಇದು ತರ ಗೊತ್ತಾಗ್ತದೆಯಾ? ಇದೇ ತರ ಮೂರ್ನ ಮಾಡ್ಕೋಬೇಕು. ಪೆಟಲ್ಸ್ನ ಕಾಟನ್ನ ತಗೊಳ್ಳೋದು, ಈ ತರ ಫೋಲ್ಡ್ ಮಾಡಿಕೊಂಡು ಬತ್ತಿನ ಈ ತರ ಹೊಸ್ಕೊಳ್ಳೋದು. ಮತ್ತೆ ಈ ಕಡೆ ಭಾಗನು, ಈ ಕಡೆ ತುದಿ ಇರುತ್ತಲ್ವಾ, ಈ ಭಾಗನು ನಾವು ಇದೇ ತರ ಇದು ಮಾಡ್ಕೋಬೇಕು. ನೋಡಿ, ಒಂದು ಕಡೆ ಚಿಕ್ಕದಾಗಿ ಬಂದಿರುತ್ತೆ, ಇನ್ನೊಂದು ಕಡೆ ಸ್ವಲ್ಪ ಜಾಸ್ತಿ ಉದ್ದ ಇರುತ್ತೆ. ಈ ತರ ಇರೋದ್ರಿಂದ ನಾವು ಜಾಯಿನ್ ಮಾಡುವಾಗ ಸುಲಭವಾಗುತ್ತೆ. ಇದೇ ತರ ಇನ್ನೊಂದು ಪೆಟಲ್ ಮಾಡೋಣ. ನೋಡಿ, ಈ ತರ ತಗೊಳ್ಳೋದು, ಫೋಲ್ಡ್ ಮಾಡ್ಕೊಳ್ಳೋದು, ಈ ಎಡ್ಜಸ್ನೆಲ್ಲ ಸ್ವಲ್ಪ ಹಾಲಿಂದ ಈ ತರ ಮಾಡ್ಕೊಳ್ಳೋದು. ಈ 3 ಪೆಟಲ್ ಆಯ್ತಲ್ವಾ, ಈ 3 ಪೆಟಲ್ನ ನಾವು ಒಟ್ಟುಗೂಡಿಸ್ಕೊಂಡು ಒಂದು ಬತ್ತಿ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಹಾಲು ಹಚ್ಕೊಳ್ಳೋದು, ಸ್ವಲ್ಪ ಹತ್ತಿ ತಗೊಂಡು ಇಲ್ಲಿ ಜಾಯಿನ್ ಮಾಡ್ಕೊಳ್ಳೋದು. ಈ ಬತ್ತಿ ಶಿವನಿಗೆ ತುಂಬಾ ಪ್ರಿಯವಾದಂತಹ ಬತ್ತಿ. ಕಾರ್ತಿಕ್ ಮಾಸದಲ್ಲಿ ಪ್ರತಿನಿತ್ಯ ಇದನ್ನ ನೀವು ಶಿವನಾಲಯದಲ್ಲಿ ಹಚ್ಚೋದ್ರಿಂದ ತುಂಬಾನೇ ಒಳ್ಳೆಯದು. ಅಥವಾ ಇದನ್ನ ನೀವು ಪ್ರತಿ ಸೋಮವಾರ ಶಿವನ ದೇವಸ್ಥಾನದಲ್ಲಿ ಹಚ್ಬೋದು. ನೋಡಿ, ಈ ತರ ಬರುತ್ತೆ ಬಿಲ್ಪತ್ರಿ ಬತ್ತೆ ಅಂದ್ರೆ. ನೋಡಿ, ಈ ತರ ನೀವು ಬತ್ತಿನ ಮಾಡಿ ಇಟ್ಕೊಂಡ್ರೆ ತಿಂಗಳ ಪೂರ್ತಿ ನೀವು ಶಿವನಿಗೆ ಹಚ್ಚಬಹುದು. ಇದನ್ನ ನೀವು ತುಪ್ಪದಲ್ಲೇ ಹಚ್ಚಬೇಕಾಗತ್ತೆ. ತುಪ್ಪನ ನಾನು ಈಗಾಗಲೇ ಬಿಸಿ ಮಾಡ್ಕೊಂಡಿದ್ದೀನಿ, ಕರಗಿಸ್ಕೊಂಡಿದ್ದೀನಿ. ನೀವು ಈ ತರ ಎರಡಿರುವಂತಹ ದೀಪ ತಗೊಂಡು ನೀವು ದೇವಸ್ಥಾನದಲ್ಲಿ ಹಚ್ಚಬಹುದು, ಅಥವಾ ಹಣತೆ ಇರುತ್ತಲ್ವಾ, ಹಣತೆಲ್ಲಾದ್ರೂ ಹಚ್ಚಬಹುದು. ನೋಡಿ, ನಾವು ತುಪ್ಪದಲ್ಲಿ ಈ ಬತ್ತಿನ ಎತ್ಕೊಳ್ಳೋದು. ಶಿವನಾಲಯದಲ್ಲಿ ಇದನ್ನ ಹಚ್ಬಿಟ್ಟು ಬಂದ್ರೆ ತುಂಬಾನೇ ಒಳ್ಳೇದು. ನೀವು ಒಂದು ಬತ್ತಿ ಆದ್ರೂ ಹಾಕೋಬಹುದು, 2 ಬತ್ತಿನಾದ್ರೂ ಹಾಕೊಂಡು ಹಚ್ಕೋಬಹುದು. ನೋಡಿ, ಈ ದೀಪಕ್ಕೆನೆ ಸ್ವಲ್ಪ ಅರಿಶಿನ ಕುಂಕುಮ ಹಚ್ಕೋಬೇಕು. ಪ್ರತಿನಿತ್ಯ ಕಾರ್ತಿಕ್ ಮಾಸ ಪ್ರತಿನಿತ್ಯ ನೀವು ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈ ದೀಪನ ಹಂಚ್ತಾ ಇದ್ರೆ ತುಂಬಾನೇ ಒಳ್ಳೆಯದು. ಶಿವನ ಕೃಪೆಗೆ ನೀವು ಪಾತ್ರರಾಗ್ತೀರಿ. ಬಿಲ್ಪತ್ರಿ ಅಂದ್ರೆ ಶಿವನಿಗೆ ತುಂಬಾನೇ ಪ್ರಿಯವಾದಂತಹದ್ದು. ಸೊ ಅದೇ ತರ ನಾವು ಇಲ್ಲಿ 3 ದಳ ಇರುವಂತಹ ಬಿಲ್ಪತ್ರೆ ಬತ್ತಿ ಮಾಡಿಬಿಟ್ಟು ಶಿವನಿಗೆ ಮಾಡೋದು ಹೇಗೆ ನೋಡಿದೀರಾ. ಇದನ್ನ ನೀವು ಮಹಾಶಿವರಾತ್ರಿ ದಿನನೂ ಹಚ್ಚಬಹುದು, ತುಂಬಾನೇ ಶ್ರೇಷ್ಠ. ಕಾರ್ತಿಕ್ ಮಾಸದಲ್ಲಿ ಮುತ್ತೈದೆಯರಿಗೆ ಈ ದೀಪ ನೀವು ದಾನ ಮಾಡಬಹುದು. ಬಿಲ್ಪತ್ರೆ ಬತ್ತಿ ಮಾಡೋದು ಹೇಗೆ ಅಂತ ನೋಡಿದೀರಾ. ನೀವು ಮಾಡಿ ನೋಡಿ, ಹೇಗಿತ್ತು ಅಂತೇಳಿ ಕಮೆಂಟ್ ಮೂಲಕ ನಮಗ್ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಎಸ್ಆರ್ ಶೆಟ್ಟಿಸ್ ಕಿಚನ್ಗೆ ಸಬ್ಸ್ಕ್ರೈಬರ್ ಆಗಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ.
ಹೆಚ್ಚು ಹೆಚ್ಚು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.